ಗುರುಪೌರ್ಣಿಮೆ ಪ್ರಯುಕ್ತ ಆರ್ಯವೈಶ್ಯ ಮಹಾಜನ ಸಮಿತಿಯಿಂದ ಲೋಕ ಕಲ್ಯಾಣಾರ್ಥ ಶ್ರೀ ವಿಷ್ಣು ದೇವರಿಗೆ ಲಕ್ಷ ತುಳಸಿ ಅರ್ಚನೆ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ಸಮಿತಿ ಅಧ್ಯಕ್ಷ ಸೂರ್ಯನಾರಾಯಣ ಮಾಹಿತಿ ನೀಡಿದರು. ಅಗ್ನಿ ಪ್ರವೇಶ ದಿನ ಈ ತರದ ಕಾರ್ಯಕ್ರಮಗಳು ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇರ್ತೀವಿ ಪ್ರತಿ ವರ್ಷವೂ ಕೂಡ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಐ ಕ್ಯಾಂಪು ಮತ್ತು ರಕ್ತದಾನ ಶಿಬಿರ ಈ ತರದ ಸಾರ್ವಜನಿಕ ಕಾರ್ಯಕ್ರಮಗಳು ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ವಿ. ಕಂಟಿನ್ಯೂ ಆಗಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಾಗಿದೆ. ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಸಹಕರಿಸಬೇಕು ಅಂತೇಳಿ ಹೇಳ್ಬರ್ತೀವಿ. ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಗರದ ಎಸ್ಪಿಎಂ ರಸ್ತೆಯಲ್ಲಿರುವ ಶ್ರೀ ನಾಗರೇಶ್ವರ ದೇವಸ್ಥಾನದಲ್ಲಿ ಜುಲೈ 10ರಂದು ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾರ್ವಜನಿಕರಿಗೆ ಅವಕಾಶವಿದ್ದು, ಅರ್ಚನೆ ಮಾಡಿಸುವವರು ಆಸಕ್ತರು ಹೆಸರು, ವಿಳಾಸ, ಗೋತ್ರ ಇತ್ಯಾದಿ ವಿವರಗಳ ಸಹಿತ ₹201 ಹಣ ನೀಡಿ ರಶೀದಿ ಪಡೆದುಕೊಳ್ಳಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಸಮಾಜದವರು ಮುಕ್ತವಾಗಿ ಪಾಲ್ಗೊಳ್ಳುವ ಮೂಲಕ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದರು. ಮಧ್ಯಾಹ್ನ 2:30ಕ್ಕೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ. ಹೆಚ್ಚಿನ ಮಾಹಿತಿಗೆ ಕಚೇರಿಗೆ ಸಂಪರ್ಕಿಸಿ. ಕಚೇರಿಯ ಸಂಖ್ಯೆ 9980439996 ಈ ನಂಬರ್ಗೆ ಸಂಪರ್ಕಿಸಿ ಮಾಹಿತಿ ತಿಳಿದುಕೊಳ್ಳಬಹುದು ಎಂದರು. ನಗರೇಶ್ವರ ದೇವಸ್ಥಾನದ ಇತಿಹಾಸ ಸಾಮಾನ್ಯ ಒಂದು 700 ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿದೆ ಈ ದೇವಸ್ಥಾನ ಅಂತೇಳಿ ಒಂದು ಪುರಾವೆ ಇದೆ, ಪ್ರತೀತಿ ಇದೆ. ಈ ಕಾರ್ಯಕ್ರಮ ಈ ಮತ್ತು ದೇವಸ್ಥಾನದ ಒಂದು ಪೂಜಾ ವಿಧಿಗಳಿಗೆ ತಾವೆಲ್ಲರೂ ಕೂಡ ಬಂದು ಸಹಕರಿಸಿ ಮತ್ತು ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳ್ಕೊತಾ ಇದ್ದೀವಿ. ಹಾಗೂ ನಮ್ಮ ಕಮಿಟಿ ವತಿಯಿಂದ ನಮ್ಮ ಸಮಾಜ ತುಂಬ ಚಿಕ್ಕ ಒಂದು ಸಮಾಜ, ಒಂದು 120 ಮನೆಗಳಿರ್ತಕ್ಕಂಥ ಸಾಗರದಲ್ಲಿ 120 ಮನೆಗಳಿರ್ತಕ್ಕಂಥ ಒಂದು ಸಮಾಜ. ನಮ್ಮ ಸಮಾಜದಿಂದ ಈಗ ಕೆಲವೊಂದು ನಮ್ಮ ಒಂದು 4 ಕಮಿಟಿಗಳಿದೆ ಆಲ್ರೆಡಿ ನಮ್ಮಲ್ಲಿ. ಆರ್ಯವೈಶ್ಯ ಮಹಾಜನ ಸಮಿತಿಯಿಂದ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದೇವೆ. ದೇವಸ್ಥಾನದ ಆವರಣ, ರಸ್ತೆ, ಕೆರೆ ಸೇರಿದಂತೆ ಸಾರ್ವಜನಿಕ ಆಸ್ತಿಗಳ ಸ್ವಚ್ಛತೆಗೆ ಶ್ರಮದಾನದ ಮೂಲಕ ಸೇವೆ ಸಲ್ಲಿಸಲಾಗುತ್ತಿದೆ. ರಕ್ತದಾನ, ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರಗಳು, ಪ್ರತಿಭಾ ಪುರಸ್ಕಾರಗಳಂತಹ ಸಮಾಜಮುಖಿ ಕಾರ್ಯಗಳಿಂದ ಸಮಾಜ ತೃಪ್ತಿದಾಯಕ ಸೇವೆಯಲ್ಲಿ ಸಾರ್ಥಕ ಮನೋಭಾವನೆಯನ್ನ ಹೊಂದುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಆರ್ಯವೈಶ್ಯ ಮಹಾಜನ ಸಮಿತಿ ಕಾರ್ಯದರ್ಶಿ SR ರಾಜೇಂದ್ರ, ಸದಸ್ಯ ಪ್ರಶಾಂತ್ ಬಾಬು ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.